ಆರ್ಎಸ್ಎಸ್ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಸಮರ ಮುಂದುವರಿತಾ ಇದೆ. ಇಲ್ಲಿ ನಾನು ಇರೋವರೆಗೂ ರಾಜ್ಯದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ. ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನಗಳ ಕಾಲವು ಆರ್ಎಸ್ಎಸ್ ಅವರು ಪರೇಡ್ ಮಾಡಬೇಕಾದ್ರೆ, ಪಥಸಂಚಲನ ಮಾಡಬೇಕಾದ್ರೆ, ಮಾರ್ಚ್ ಪಾಸ್ಟ್ ಮಾಡಬೇಕಾದ್ರೆ ನನ್ನ ಅನುಮತಿ ತೆಗೆದುಕೊಳ್ಳಬೇಕು ಅಥವಾ ಪರ್ಮಿಷನ್ ತಗೊಳ್ಬೇಕು ಅವರು ಅಂತ ಹೇಳಿ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರು ಅನುಮತಿ ತೆಗೆದುಕೊಳ್ಳಬೇಕು. ಜಸ್ಟ್ ಇವಾಗ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದೀನಿ ನಾನು. ಇಷ್ಟೊಂದು ಅವಸರ ಯಾಕೆ, ಇಷ್ಟೊಂದು ಅರ್ಜೆಂಟ್ ಯಾಕೆ ಇವರಿಗೆ ಅಂಥೇಳಿ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. 100 ವರ್ಷದ ಸಂಘಟನೆ, ಕಾಗದಗಳು ಎಲ್ಲೆಲ್ಲೋ ಇರಬಹುದು. 100 ವರ್ಷದ ಸಂಘಟನೆ ಅಲ್ವಾ, ಇವರು ಪೇಪರ್ಗಳು ಎಲ್ಲೆಲ್ಲೋ ಇರಬಹುದು. ಹುಡುಕ್ತಾ ಇದ್ದಾರೆ ಅಂತ ಕಾಣುತ್ತೆ. ಇವರು ಪೇಪರ್ ಗೊತ್ತಿರಲ್ವ, 100 ವರ್ಷ ಆಗಿಬಿಟ್ಟಿದೆಯಲ್ಲ, ಹುಡುಕೊಂಡು ಬರಲಿ. ಇಷ್ಟು ಕೇಳಿದ್ದಕ್ಕೆ ನನ್ನ ವೈಯಕ್ತಿಕ ಮಾಹಿತಿ ಕೆದಕ್ತಾ ಇದ್ದಾರೆ. ನಾನು RSS ರಿಜಿಸ್ಟ್ರೇಷನ್ ಪೇಪರ್ ಅಷ್ಟೇ ಕೇಳಿರೋದು. ಇದನ್ನು ಕೇಳಿದ್ರೆ ಇವರು ಕಾಗದಗಳು ಹುಡುಕ್ತಾ ಇದ್ದಾರೆ. ಇಷ್ಟೆಲ್ಲ ಕೇಳಿಬಿಟ್ನಲ್ಲ ಅಂಥೇಳಿ ಇದನ್ನು ಪರ್ಸ್ನಲ್ ಇನ್ಫಾರ್ಮೇಷನನ್ನು ಕೆದಕ್ತಾ ಇದ್ದಾರೆ ಇವರು. ಪ್ರಿಯಾಂಕ್ ಯಾರು, ಯಾರನ್ನು ಮದುವೆ ಆಗಿದ್ದ, ಮಕ್ಕಳು ಯಾರು, ಪ್ರಿಯಾಂಕ್ ಕಪ್ಪಗಿದ್ದಾನ, ಬೆಳ್ಳಗಿದ್ದಾನ, ಇವೆಲ್ಲ ಕೆದಕ್ತಾ ಇದ್ದಾರೆ. ಕೆದಕಲಿ, ಇದಕ್ಕೆ ನಾನು ಹೆದರ್ಕೊಳ್ತೀನಾ? ಹೆದರಲ್ಲ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತಾಡಿದ್ದಾರೆ. ನೋಡಿ ಇವರೇ, ಈಗಾಗಲೇ ಲಾಜಿಕಲ್ ಎಂಡ್ ಅಂದರೆ ನನಗೆ ಫಸ್ಟ್ ಇವರು ನೋಟಿಸ್ ಕೊಡಿಸ್ತಾರೆ MHA. ನಮ್ಮದು ಈಗೆಲ್ಲ ನಿಮಗಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ. ಈಗ ನಿಮ್ಮ ಬುದ್ಧ ವಿಹಾರದು, ನಂದು, ಹೌದು ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ. ನಾನು ಯಾರಿಗೆ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ. ಡು ಐ ಲುಕ್ ಸ್ಕೇರ್ಡ್? ನೋಡಿ ಇವರೇ, ಈಗಾಗಲೇ ಲಾಜಿಕಲ್ ಎಂಡ್ ಅಂದರೆ ನನಗೆ ಫಸ್ಟ್ ಇವರು ನೋಟಿಸ್ ಕೊಡಿಸ್ತಾರೆ MHA. ನಮ್ಮದು ಈಗೆಲ್ಲ ನಿಮಗಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ. ಈಗ ನಿಮ್ಮ ಬುದ್ಧ ವಿಹಾರದು, ನಂದು, ಹೌದು ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ. ನಾನು ಯಾರಿಗೆ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ.